ನಮಸ್ಕಾರ ವೀಕ್ಷಕರೇ, ಈಗ ಮತ್ತೊಂದು ವಿಶೇಷವಾದ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕೂಡ ಶಂಕರ ರೆಡ್ ಹಲಸಿನ ಬಗ್ಗೆ. ಈ ಮುಂಚೆ ಕೂಡ ನಾನು ನಿಮಗೆ ಒಂದು ವಿಡಿಯೋ ಮಾಡಿದ್ದೀನಿ ಶಂಕರ ರೆಡ್ ಹಲಸು ಬಗ್ಗೆ. ಆದರೆ ಇದು ಬೇರೆ ಗಿಡದ್ದು. ಈ ಮುಂಚೆ ನಾನು ತೋರಿಸಿದ್ನಲ್ಲ, ಆ ಶಂಕರ ರೆಡ್ ಹಲಸಿನ ಗಿಡ 5 ವರ್ಷಕ್ಕೆ ಕಾಯಿ ಬಿಟ್ಟಿತ್ತು. ಈಗ ನಾನು ತೋರಿಸ್ತಾ ಇರೋದು 6 ವರ್ಷಕ್ಕೆ ಕಾಯಿ ಬಿಟ್ಟಿರುವಂಥ ಒಂದು ಬೇರೆ ಗಿಡದ ಒಂದು ವಿಡಿಯೋ. ಈ ಗಿಡದ ಬಗ್ಗೆ ಕೂಡ ಕೆಲವು ವಿಶೇಷ ಅಂಶಗಳು, ವಿಚಾರಗಳು ನಿಮ್ಮ ಜೊತೆ ಹಂಚ್ಕೊಳ್ಳೋದಿದೆ. ಆದ್ದರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಗಿಡದ ಬಗ್ಗೆ ಕಳೆದ 6 ವರ್ಷಗಳಿಂದ ಸತತವಾಗಿ ನಾನು ವಿಡಿಯೋ ಮಾಡ್ತಾ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಈ ಶಂಕರ ರೆಡ್ ಹಲಸಿನ ಗಿಡವನ್ನು ನಾಟಿ ಮಾಡಿದಾಗಿನಿಂದ ಮರದಿಂದ ಹಣ್ಣನ್ನು ಕೊಯ್ಲು ಮಾಡಿ ಅದನ್ನು ಕಟ್ ಮಾಡುವವರೆಗೆ ವಿವಿಧ ಹಂತಗಳಲ್ಲಿ ಚಿತ್ರೀಕರಣ ನಡೆಸಿ ನಿಮಗೆ ನೀಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಹೇಳಬೇಕು. ನಮ್ಮ ತೋಟ ಇರೋದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ. ನೀವು ಈ ವಿಡಿಯೋವನ್ನು ಯಾವ ಊರಿನಲ್ಲಿ ನೋಡ್ತಾ ಇದ್ದೀರಾ, ನಿಮ್ಮ ತಾಲೂಕು ಯಾವುದು, ನಿಮ್ಮ ಜಿಲ್ಲೆ ಯಾವುದು, ನಿಮ್ಮ ರಾಜ್ಯ ಯಾವುದು ಅಂತ ದಯವಿಟ್ಟು ನಮಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ. ಏಕೆಂದರೆ ನಮ್ಮ ವೀಕ್ಷಕರು ಯಾವ್ಯಾವ ಜಿಲ್ಲೆಯಲ್ಲಿದ್ದಾರೆ, ಯಾವ ಊರಿನಲ್ಲಿದ್ದಾರೆ, ಯಾವ ತಾಲೂಕಿನಲ್ಲಿ ಎಲ್ಲಿಂದ ನೋಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋ ಒಂದು ಕುತೂಹಲ ನಮಗೂ ಇದೆಯಲ್ವಾ. ಆದ್ದರಿಂದ ದಯವಿಟ್ಟು ನಿಮ್ಮ ಊರಿನ ಹೆಸರು, ನಿಮ್ಮ ತಾಲೂಕಿನ ಹೆಸರನ್ನು ದಯವಿಟ್ಟು ಕಾಮೆಂಟ್ಸ್ ಮುಖಾಂತರ ನಮಗೆ ಈಗಲೇ ತಿಳಿಸ್ಕೊಡಿ. ಈ ಸಸಿಯನ್ನು ನಾನು ತಂದಿದ್ದು ತುಮಕೂರು ಪಕ್ಕ ಹಿರೇಹಳ್ಳಿನಲ್ಲಿ ತೋಟಗಾರಿಕಾ ಇಲಾಖೆದ ಒಂದು KVK ಇದೆ, ಕೃಷಿ ವಿಜ್ಞಾನ ಕೇಂದ್ರ. ಅಲ್ಲಿ ನಾನು 2020ರಲ್ಲಿ ತಗೊಂಬಂದಿದ್ದು. ಸೊ ಭಾಳಷ್ಟು ಜನ ಕೇಳ್ತಾಯಿದ್ರು, ಈ ಗಿಡ ನಮಗೆ ಬೇಕು, ಎಲ್ಲಿ ಸಿಗುತ್ತೆ ಅಂತ. ದಯವಿಟ್ಟು ಹಿರೇಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರವನ್ನು ಸಂಪರ್ಕ ಮಾಡಿ. ಅಲ್ಲಿ ಸಿಗ್ತಾ ಇದ್ದಾವೆ ಗಿಡಗಳು. ಜೂನ್ ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ ಅಲ್ಲಿ ರೈತರಿಗೆ ಸಿಗೋದ ಥರ ವ್ಯವಸ್ಥೆ ಮಾಡಿದ್ದಾರೆ. ಸೊ ಈಗ ಹೋದರೆ ನಿಮಗೆ ಅಲ್ಲಿ ಗಿಡಗಳು ಸಿಗುತ್ತೆ. ಸೊ ಕೃಷಿ ವಿಜ್ಞಾನ ಕೇಂದ್ರವನ್ನು ನೀವು ಸಂಪರ್ಕ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಈ ಗಿಡವನ್ನು ನಾವು ನಾಟಿ ಮಾಡಿದ್ದು 2020ರ ಆಗಸ್ಟ್ ತಿಂಗಳಲ್ಲಿ. ಸುಮಾರು 3 ಅಡಿ ಆಳ ಹಾಗೂ 2 ಅಡಿ ಅಗಲದ ಗುಂಡಿ ತೆಗೆದು ಅದಕ್ಕೆ ಹಸಿರೆಲೆ ಗೊಬ್ಬರ, ಸಗಣಿ ಗೊಬ್ಬರವನ್ನು ಹಾಕಿ ನಾಟಿ ಮಾಡಿದ್ವಿ. ನಂತರ ಈ ಗಿಡದ ರಕ್ಷಣೆಗೆ ಸೂಕ್ತ ವ್ಯವಸ್ಥೆ ಕೂಡ ಮಾಡಿದ್ವಿ. ಕಾಲಕಾಲಕ್ಕೆ ನೀರು ಮತ್ತು ಗೊಬ್ಬರ ನೀಡುತ್ತಾ ಬಂದ್ವಿ. ಇದರಿಂದ ಈ ಒಂದು ಶಂಕರ ರೆಡ್ ಹಲಸಿನ ಗಿಡವು ಆರೋಗ್ಯಕರವಾಗಿ ಬೆಳೆಯುತ್ತಾ ಬಂತು. ಇದು ನೋಡಿ, 2026ರ ಫೆಬ್ರವರಿ ತಿಂಗಳಲ್ಲಿ ಈ ರೀತಿಯ ಹೂಗಳು, ಹೆಣ್ಣು ಹೂಗಳು ಕಂಡುಬಂದವು. ಅಂದರೆ ನಾವು ನಾಟಿ ಮಾಡಿದ ಮೇಲೆ ಸುಮಾರು 5.5 ವರ್ಷಕ್ಕೆ ಹೆಣ್ಣು ಹೂವು ಬಿಡಲಿಕ್ಕೆ ಪ್ರಾರಂಭ ಆಗಿದೆ. ಹೆಣ್ಣು ಹೂಗಳು ತುಂಬ ಇದ್ವು, ಒಂದು 15-20 ಇದ್ವು. ಆದರೆ ನಾವು ಕಟ್ ಮಾಡಿ 5-6 ಹೂಗಳನ್ನು ಮಾತ್ರ ನಾವು ಕಾಯಿ ಆಗಲಿಕ್ಕೆ ಬಿಟ್ಟಿದ್ವಿ. ನಾವು ನಾಟಿ ಮಾಡಿದ ಗಿಡ ಹಣ್ಣು ಬಿಟ್ಟಿದೆ ಅಂದಾಗ ಎಲ್ಲರಿಗೂ ಖುಷಿ ಅಲ್ವಾ? ಅದೇ ರೀತಿ ನಮಗೂ ಖುಷಿ. ವೀಕ್ಷಕರೇ ನೋಡಿ, ಈಗ ಇದು 6ನೇ ವರ್ಷ ನಮ್ಮ ಶಂಕರ ವೆರೈಟಿ. ಈ ಗಿಡ 6ನೇ ವರ್ಷದಲ್ಲಿ ಮೊದಲನೇ ಬಾರಿ ಕಾಯಿ ಬಿಟ್ಟಿದೆ. 9 ಕಾಯಿದೆ. 6ನೇ ವರ್ಷಕ್ಕೆ ಮೊದಲನೇ ಬಾರಿ 9 ಕಾಯಿ ಬಿಟ್ಟಿದೆ. ಸೊ ಇದು ಒಂದು ಕಟಾವಿಗೆ ಬಂದಿದೆ. ಈಗ ಈ ಕಟಾವು ಮಾಡೋಣ, ನಿಮ್ಮ ಎದುರಿಗೆ ಕಟಾವು ಮಾಡಿ ನಿಮಗೆ ತೋರಿಸ್ತೀನಿ. ಹಣ್ಣನ್ನು ಮರದಿಂದ ಕಟಾವು ಮಾಡಿದ ಮೇಲೆ 5 ದಿನಕ್ಕೆ ಚೆನ್ನಾಗಿ ಹಣ್ಣಾಗಿದೆ. ಸ್ನೇಹಿತರೆ ನೋಡಿ, ಈಗ ಹಣ್ಣಾಗಿದೆ. ಇದು ಈ ಗಿಡದಲ್ಲಿ ನಮ್ಮದು ಮೊದಲನೇ ಹಣ್ಣು, ಈ ಹಲಸಿನ ಗಿಡದಲ್ಲಿ. ಈಗ ಕಟ್ ಮಾಡೋ ಸಮಯ.
ಸೊ ನಿಮ್ಮ ಮುಂದೆನೇ ಕಟ್ ಮಾಡಿ ಇದು ಹೇಗಿದೆ ಅಂತ ನೋಡಬೇಕು ಅಂತ ನನ್ನ ಒಂದು ಅಭಿಲಾಷೆ. ಈ ಮುಂಚೆ ಒಂದು ಗಿಡದಲ್ಲಿ ಆಲ್ರೆಡಿ ಕಟ್ ಮಾಡಿ ನಿಮಗೆ ತೋರಿಸಿದ್ದೀವಿ, ಇನ್ನೊಂದು ಗಿಡದಲ್ಲಿ ಇದು ಈ ಗಿಡದಲ್ಲಿ ಮೊದಲನೇ ಹಣ್ಣು. ಸೊ ಹಾಗಾಗಿ ಇದನ್ನು ನಿಮಗೆ ಕಟ್ ಮಾಡಿ ತೋರಿಸ್ಬೇಕು ಅಂತ ನಮ್ಮ ಆಸೆ. ಸೊ ಬನ್ನಿ ಕಟ್ ಮಾಡೋಣ, ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ಸುಮಾರು 7 kg ತೂಗುತ್ತೆ. ಮೊದಲನೇ ಹಣ್ಣು 7 kg ತೂಗುತ್ತೆ. ಸರಿ, ಕಟ್ ಮಾಡೋಣ ಈಗ. ವೀಕ್ಷಣೆ ನೋಡ್ತಾ ಇದ್ದೀರಲ್ಲ, ಒಳ್ಳೆ ಕಲರ್ ಇದೆ. ಗಮ್ಮು ಸ್ವಲ್ಪ ಇದೆ ಅಷ್ಟೇ, ಜಾಸ್ತಿ ಇಲ್ಲ, ಕಡಿಮೆ. ಫಿಲ್ಲಿಂಗ್ ಚೆನ್ನಾಗಿದೆ. ನಿಮಗೆಲ್ಲ ಗೊತ್ತು, ಮುಂಚೆ ಎಲ್ಲ ವಿಡಿಯೋಗಳು ತೋರಿಸಿದ್ದೀವಿ. ಅದೇ ರೀತಿ ಲಾಸ್ಟ್ ಟೈಮ್ ಕಟ್ ಮಾಡಿದ್ವಲ್ಲ ಆ ಗಿಡದಲ್ಲಿ ಹೇಗಿತ್ತು ಇದೆ, ಈ ಗಿಡದಲ್ಲೂ ಅದೇ ಕಲರ್ ಇದೆ. ಸೊ ಫಿಲ್ಲಿಂಗು ಅದೇ ಇದೆ. ಸೊ ಚೆನ್ನಾಗಿದೆ. ಶಂಕರ ತಳಿ ಯಾವತ್ತೂ ಉತ್ಕೃಷ್ಟವಾದ ಒಂದು ತಳಿ ಅಂತ ಮೊದಲಿಂದ ಹೇಳ್ತಾ ಇದ್ದೀನಿ ನಾನು. ಸೊ ಯೂನಿಫಾರ್ಮ್ ಕಲರ್ ಇರುತ್ತೆ ತೊಳೆಗಳು. ನೋಡಿದ್ರಲ್ಲ ಫಿಲ್ಲಿಂಗ್ ಹೇಗಿದೆ ಅಂತ ಹೇಳ್ಬಿಟ್ಟು. ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಳ್ಳೆ ಫಿಲ್ಲಿಂಗು, ಒಳ್ಳೆ ಯೂನಿಫಾರ್ಮ್ ಕಲರು. ಈ ಹಣ್ಣಿನ ಬಣ್ಣ ಒಂದು ರೀತಿ ಕನಕಾಂಬರ ಹೂವಿರುತ್ತಲ್ಲ ಆ ಬಣ್ಣ ಇದೆ ನೋಡಿ. ತೊಳೆಗಳು ಕೂಡ ತುಂಬ ಚೆನ್ನಾಗಿ ಫಿಲ್ಲಿಂಗ್ ಇರುತ್ತೆ. ರುಚಿ ಅಂತೂ ಹೇಳಂಗೆ ಇಲ್ಲ. ನಾನು ಮುಂಚೆನೇ ಹೇಳಿದ್ದೀನಿ, ಶಂಕರ ರೆಡ್ ಹಲಸು ನಮ್ಮ ಕರ್ನಾಟಕದ ಹೆಮ್ಮೆಯ ತಳಿ ಅಂತ ಹೇಳ್ಬಿಟ್ಟು. ಸೊ ರುಚಿ, ಬಣ್ಣ, ಅದರ ಸ್ವಾದ ಎಲ್ಲರೂ ತುಂಬ ಚೆನ್ನಾಗಿದೆ. ಕರ್ನಾಟಕದ ಪ್ರತಿಯೊಬ್ಬ ರೈತರು ಕೂಡ ತಮ್ಮ ತೋಟದಲ್ಲಿ ಕನಿಷ್ಠ ಒಂದಾದರೂ ನೀವು ಈ ಒಂದು ಶಂಕರ ರೆಡ್ ಹಲಸಿನ ಗಿಡವನ್ನು ಬೆಳೆಸಿ. ನೀವು ಕೂಡ ತುಂಬ ಇಷ್ಟಪಡ್ತೀರಾ ಈ ಹಣ್ಣನ್ನು. ಈ ಶಂಕರ ರೆಡ್ ಹಲಸಿನ ಸಸಿಯನ್ನು ನಮ್ಮ ತೋಟದಲ್ಲಿ ಬೆಳೆಸಿರೋದು ನಮಗೆ ಒಂದು ಹೆಮ್ಮೆಯ ವಿಚಾರ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ನಮಗೆ ತಿಳಿಸ್ಕೊಡಿ. ಇನ್ನೂ ಬೇರೆ ಬೇರೆ ತಳಿಯ ಹಲಸಿನ ಪರಿಚಯದ ವಿಡಿಯೋಗಳು ಇನ್ನೂ ಮುಂದೆ ಬರಲಿವೆ ನಮ್ಮ ಚಾನಲ್ನಲ್ಲಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡಿ. ಹಾಗೆ ಕಾಮೆಂಟ್ಸ್ ಮಾಡಿ, ನೀವು ಯಾವ ಊರಿಂದ ನೋಡಿದ್ರಿ, ನಿಮ್ಮ ಅನಿಸಿಕೆ ಏನು, ನೀವು ನಿಮ್ಮ ತೋಟದಲ್ಲಿ ಬೆಳೆದಿದ್ದೀರಾ ಅಥವಾ ಬೆಳಿಬೇಕು ಅಂತ ಇದ್ದೀರಾ. ಬೆಳಿಬೇಕು ಅಂತ ಇದ್ದವರು ಹಿರೇಹಳ್ಳಿಯ IIHR ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.